Hello everyone. So last class ಅಲ್ಲಿ ಕಾನ್ಸಂಟ್ರೇಷನ್ ಸೆಲ್ಸ್ ಫಸ್ಟ್ ಟೈಪ್ ಡಿಸ್ಕಸ್ ಮಾಡಿದ್ವಲ್ಲ, ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್. ಇವತ್ತು ಸೆಕೆಂಡ್ ಟೈಪ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕಾನ್ಸಂಟ್ರೇಷನ್ ಸೆಲ್ಸ್ ಬಗ್ಗೆ ನೋಡ್ಕೊಳ್ಳೋಣ ಏನಂತ. ಸೊ ಕಾನ್ಸಂಟ್ರೇಷನ್ ಸೆಲ್ಸ್ ಅಂದರೆ ಏನು ಅಂದರೆ, ಇದರಲ್ಲಿ ಇ ಎಮ್ ಎಫ್ ಹೆಂಗೆ ಅರೈಸ್ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ದ ಟ್ರಾನ್ಸ್ಫರ್ ಆಫ್ ಮ್ಯಾಟರ್ ಫ್ರಮ್ ಒನ್ ಹಾಫ್ ಸೆಲ್ ಟು ಅದರ್ ಹಾಫ್ ಸೆಲ್, ಬಿಕಾಸ್ ಆಫ್ ಡಿಫ್ರೆನ್ಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಸ್ಪೀಶೀಸ್ ಇನ್ವಾಲ್ವ್ಡ್. ಅದರಲ್ಲಿ ಇರುತ್ತಲ್ಲ ಎಲೆಕ್ಟ್ರೋಲೈಟ್ ಮತ್ತು ಎಲೆಕ್ಟ್ರೋಡ್, ಅದು ಎರಡರಲ್ಲಿ ಡಿಫ್ರೆನ್ಸ್ ಇರುತ್ತಲ್ಲ, ಅದರಿಂದ ಇ ಎಮ್ ಎಫ್ ರೈಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಟೈಪ್ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್, ನೆಕ್ಸ್ಟ್ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್. ಫಸ್ಟ್ ಟೈಪ್ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ಸೇಮ್ ಎಲೆಕ್ಟ್ರೋಡ್ಸ್ದು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ತಗೊಂಡು ಮಾಡ್ತೀವಿ ಅಂತ. ಸೊ ಇದು ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್. ಸೊ ದಿಸ್ ಈಸ್ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ಸ್. ಸೊ 2 ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್ ತಗೊತೀವಿ, ಅಟ್ ಡಿಫ್ರೆಂಟ್ ಪ್ರೆಷರಲ್ಲಿ ತಗೊಂಡು ಅದ್ರದ್ದು ಇ ಎಮ್ ಎಫ್ ಏನಾಗುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಇದೆ, ಇನ್ನೊಂದ್ಸಲಿ ನೋಡ್ಕೊಳ್ರಿ. ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್, ರೈಟ್ ಹ್ಯಾಂಡ್ ಎಲೆಕ್ಟ್ರೋಡು, ಸೇಮ್ ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡು, ಪ್ರೆಷರ್ ಡಿಫ್ರೆಂಟ್ ಇರುತ್ತೆ. ರೈಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ರಿಡಕ್ಷನ್ ಆಗುತ್ತೆ, 2 ಎಲೆಕ್ಟ್ರಾನ್ಸ್ನ ಎಕ್ಸೆಪ್ಟ್ ಮಾಡಿ H2P2. ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ಆಕ್ಸಿಡೇಷನ್, ಸೊ ಓವರಾಲ್ ರಿಯಾಕ್ಷನ್. ನೆಕ್ಸ್ಟ್ ಇದು ನನ್ಸ್ಟ್ ಇಕ್ವೇಷನಲ್ಲಿ ಹಾಕಿ P2/P1 ಅಂತ ಬರೀತೀವಿ. ದಿಸ್ ಇಸ್ ಸೆಕೆಂಡ್ ಟೈಪ್ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್. ಸೊ ನಾವು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ತಗೊತಿರ್ತವಲ್ಲ ಬೀಕರಲ್ಲಿ, ಅದು ಡಿಫ್ರೆಂಟ್ ಇರುತ್ತೆ. ಸೊಲ್ಯೂಷನ್ ಸೇಮ್ ಇರುತ್ತೆ, ಬಟ್ ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಇರುತ್ತೆ. ಡ್ಯೂ ಟು ಡಿಫ್ರೆನ್ಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಸೇಮ್ ಎಲೆಕ್ಟ್ರೋಲೈಟ್ ಇನ್ ಇಂಡಿವಿಜುವಲ್ ಹಾಫ್ ಸೆಲ್ ಇಸ್ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್ಸ್. ಸೊ ಅದರಲ್ಲಿ ದಿಸ್ ಈಸ್ ಇಂಪಾರ್ಟೆಂಟ್. ಇದು ಕಾನ್ಸಂಟ್ರೇಷನ್ ಸೆಲ್ಸೇ ಫುಲ್ ಇಂಪಾರ್ಟೆಂಟು. ನೆಕ್ಸ್ಟ್ ಟೈಪ್ಸ್ ಆಫ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲಿ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲೇ 2 ಟೈಪ್ ಬರುತ್ತೆ. ಕಾನ್ಸಂಟ್ರೇಷನ್ ಸೆಲ್ಸ್ ವಿಥೌಟ್ ಟ್ರಾನ್ಸ್ಫರೆನ್ಸ್, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಸೆಲ್ ವಿತ್ ಟ್ರಾನ್ಸ್ಫರೆನ್ಸ್. ಸೊ ಇದು ವಿಥೌಟ್ ಟ್ರಾನ್ಸ್ಫರೆನ್ಸ್ ಅಂದರೆ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಇರುತ್ತಲ್ಲ ಎರಡು, ಅದು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಟ್ರಾನ್ಸ್ಫರ್ ಆಗಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಮತ್ತು ಅದರಲ್ಲಿ ಅಯಾನ್ಸು ಡು ನಾಟ್ ಮತ್ತು ಟ್ರಾನ್ಸ್ಫರ್ ಆಫ್ ಅಯಾನ್ಸ್ ಇರುತ್ತಲ್ಲ, ಡು ನಾಟ್ ಟೇಕ್ಸ್ ಪ್ಲೇಸ್ ಡೈರೆಕ್ಟ್ಲಿ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್ ಸೊಲ್ಯೂಷನ್. ಅಯಾನ್ಸು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗಲ್ಲ, ಅದು ಇಂಡೈರೆಕ್ಟಾಗಿ ಆಗುತ್ತೆ. ಸೊ ಇದು ಕಾನ್ಸಂಟ್ರೇಷನ್ ಸೆಲ್ಸ್ ವಿಥೌಟ್ ಟ್ರಾನ್ಸ್ಫರೆನ್ಸ್ ಇಲ್ಲಿದೆ ನೋಡಿ. and not in direct contact with each other, and the transference of ions from one solution to other do not takes place directly ಆಗಲ್ಲ. ಅದು ಹಿಂಗೆ ಇರುತ್ತೆ ಅಂದರೆ ದೇ ಆರ್ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್. ಸೊ ನೋಡಿ, ಈ ಥರ ನಾವು ಫಸ್ಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಡಿಸ್ಕಸ್ ಮಾಡಿದ್ವಲ್ಲ, ಅದೂ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್ಲಲ್ಲೇ ಬರುತ್ತೆ. ಅದೂ ಒಂದು ಎಕ್ಸಾಂಪಲ್ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್. ಸೊ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಎಲೆಕ್ಟ್ರೋಡು ಹಾಫ್ ಸೆಲ್ಸ್. ಇದೊಂದು ಹಾಫ್ ಸೆಲ್, ಇದೊಂದು ಹಾಫ್ ಸೆಲ್. ಸೊ ಏನಿರುತ್ತೆ, ಪ್ಲಾಟಿನಮು ಅಷ್ಟು HCl ಸೊಲ್ಯೂಷನ್, ಅದು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. HCl ಇದೆಯಲ್ಲ, ಅದು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಇದು ಸಿಲ್ವರ್ ಎಲೆಕ್ಟ್ರೋಡ್ನ ಯೂಸ್ ಮಾಡಿದ್ವಿ. ಸೊ ಇದು ನೆಕ್ಸ್ಟ್ ಇವಾಗ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡಿಗೆ ಬಂದರೆ ಇಲ್ಲಿ ಇ ಎಮ್ ಎಫ್ ಏನಾಗುತ್ತೆ. ಸೊ ಇಲ್ಲಿ ಇರೋ HCl ಸೊಲ್ಯೂಷನ್ನ ಆಕ್ಟಿವಿಟಿ A1 ಅಂತ ತಗೊಂಡು ಇ ಎಮ್ ಎಫ್ ಏನಾಗುತ್ತೆ, ಇ ಆಫ್ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಈಸ್ ಈಕ್ವಲ್ ಟು RT/F ln A1. ಇದು ಈಕ್ವೇಷನ್ 1. ನೆಕ್ಸ್ಟ್ ಆ ಥರನೇ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡಿಗೆ ಬಂದರೆ ಸೇಮ್ HCl ಸೊಲ್ಯೂಷನ್ನೇ ಇರುತ್ತೆ, ಬಟ್ ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಇರುತ್ತೆ ಅಲ್ಲ. ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್ ಅಂದರೆ ಸೊಲ್ಯೂಷನ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿ ಇರುತ್ತೆ. ಇವಾಗ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ HCl ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಒಂದಿದ್ರೆ, ರೈಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ಕಾನ್ಸಂಟ್ರೇಷನ್ ಬೇರೆದಿರುತ್ತೆ HCl ಸೊಲ್ಯೂಷನ್ದು. ಸೊ ಅದೇನೇ ಆ ಥರನೇ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ದು HCl ಸೊಲ್ಯೂಷನ್ ಇದೆಯಲ್ಲ, ಅದರದ್ದು ಆಕ್ಟಿವಿಟಿ A2 ಅಂತ ತಗೊಂಡ್ರೆ ಸೇಮ್ ಆ ಥರನೇ ಇ ಎಮ್ ಎಫ್ ಆಫ್ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಈಸ್ ಈಕ್ವಲ್ ಟು RT/F ln A2 ವಿತ್ ಡಿಫ್ರೆನ್ಸ್ ಇನ್ ಆಕ್ಟಿವಿಟಿ A2. ಸೊ ದ ಇ ಎಮ್ ಎಫ್ ಏನಾಗುತ್ತೆ, ವೆನ್ ದೇ ಆರ್ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್ ಎಲ್ಲ ಕನೆಕ್ಟ್ ಮಾಡಿದ್ಮೇಲೆ ಇ ಎಮ್ ಎಫ್ ಏನಾಗುತ್ತೆ, ಇ ಎಮ್ ಎಫ್ ಇಸ್ ಈಕ್ವಲ್ ಟು ER ಮೈನಸ್ EL. ಸೊ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಮತ್ತು ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಇ ಎಮ್ ಎಫ್ ಸಬ್ಸ್ಟ್ರಾಕ್ಷನ್ ಮಾಡಿದ್ಮೇಲೆ
ನಮಗೆ ನೆಟ್ ಇ ಎಮ್ ಎಫ್ ಸಿಗುತ್ತೆ ವೆನ್ ದೇ ಆರ್ ಸಪ್ರೇಟೆಡ್ ಬೈ ಸಾಲ್ಟ್ ಬ್ರಿಡ್ಜ್ ಇಂದ ಸಪ್ರೇಟ್ ಮಾಡಿದ್ಮೇಲೆ ಏನಾಗುತ್ತೆ. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 and 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಆರ್ ಟಿ ಬೈ ಎಫ್ ಲ್ಯಾನ್ A2 ಮೈನಸ್ ಆರ್ ಟಿ ಬೈ ಎಫ್ ಲ್ಯಾನ್ E1 ER ಮೈನಸ್ EL ER ಮೈನಸ್ EL ನಾಟ್ EL ಮೈನಸ್ ER ಫಸ್ಟ್ ER ಮೈನಸ್ EL ಮಾಡಬೇಕು. ಸೊ ಆರ್ ಟಿ ಬೈ ಎಫ್ ಲ್ಯಾನ್ A2 ಮೈನಸ್ ಆರ್ ಟಿ ಬೈ ಎಫ್ ಲ್ಯಾನ್ E1. ಸೊ ಇದರಲ್ಲಿ ಕಾಮನ್ ಏನು ತಗೋಬಹುದು, ಆರ್ ಟಿ ಬೈ ಎಫ್ ಕಾಮನ್ ತಗೋಬಹುದು. ತಗೊಂಡ್ರೆ ಏನು ಉಳಿಯುತ್ತೆ, ಲ್ಯಾನ್ A2 ಮೈನಸ್ ಲ್ಯಾನ್ A1. ಸೊ ಆರ್ ಟಿ ಬೈ ಎಫ್ ಲ್ಯಾನ್ A2 ಬೈ A1 ಅಂತ ಬರೀಬಹುದು. ಸೊ ಲ್ಯಾನ್ ಎಂ ಮೈನಸ್ ಲ್ಯಾನ್ ಎನ್ನಿಗೆ ಲ್ಯಾನ್ ಎಂ ಬೈ ಎನ್ ಅಂತ ಬರೀತಾರಲ್ಲ ಲಾಗರಿಥಮ್. ಸೊ ಹಿಂಗಿದೆ ಆರ್ ಟಿ ಬೈ ಎಫ್ ಲ್ಯಾನ್ A1 ಮೈನಸ್ ಆರ್ ಟಿ ಬೈ ಎಫ್ ಲ್ಯಾನ್ A2. ಆರ್ ಟಿ ಬೈ ಎಫ್ ಕಾಮನ್ನ, ಆರ್ ಟಿ ಬೈ ಎಫ್ ಕಾಮನ್ ತಗೊಂಡ್ರೆ ಲ್ಯಾನ್ A2 ಇದು A1 ER ಮೈನಸ್ EL ಲ್ಯಾನ್ A2 ಮೈನಸ್ ಲ್ಯಾನ್ A1. ಸೊ ಆರ್ ಟಿ ಬೈ ಎಫ್ ಹಿಂಗೆ ಇರುತ್ತೆ. ಇದನ್ನು ಲ್ಯಾನ್ A2 ಬೈ A1. ಇದು ಲಾಗರಿಥಮ್ ಲ್ಯಾನ್ ಎಮ್ ಮೈನಸ್ ಲ್ಯಾನ್ ಲಾಗ್ ಎಮ್ ಎನ್ನಿಗೆ ಲಾಗ್ ಎಮ್ ಬೈ ಎನ್ ಅಂತ ಬರೀತಾರಲ್ಲ ಈ ಥರ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇಸ್ ಈಕ್ವಲ್ ಟು ಲಾಗ್ ಎಮ್ ಬೈ ಎನ್. ಪ್ರಾಪರ್ಟೀಸು ಮತ್ತು ಲಾಗ್ ಎ ಬಿಗೆ ಏನು ಬರಿಬೋದು, ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರೀತಾರಲ್ವಾ, ಇದು ಲಾಗ್ ಎ ಬಿ. ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ನಿಗೆ ಎನ್ ಲಾಗ್ ಎಮ್. ಇದು ಪಿ ಸಿ ಎಮ್ ಅವರಿಗೆ ಗೊತ್ತಿರುತ್ತೆ ಲಾಗ್ ತಂದು. ಸೊ ಸಿ ಬಿ ಝೆಡ್ ಅವರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ ನೋಡಿ. ಸೊ ಆ ಥರನೇ ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮಲ್ಲಿ ಇದೆ, ಅದಕ್ಕೆ ಲಾಗ್ ಎಮ್ ಬೈ ಎನ್ ಫಾರ್ಮಲ್ಲಿ ಬರೀಬೋದು. ಸೊ ದಿಸ್ ಈಸ್ ಅಬೌಟ್ ಕಾನ್ಸಂಟ್ರೇಷನ್ ಸೆಲ್ ವಿಥೌಟ್ ಟ್ರಾನ್ಸ್ಫರೆನ್ಸ್. ಇದರಲ್ಲಿ ಎಫ್ ಏನು, ಎಫ್ ಇಸ್ ಫ್ಯಾರಡೇಸ್ ಕಾನ್ಸ್ಟೆಂಟ್. ಸೊ ಇದರಲ್ಲಿ ಸೆಕೆಂಡ್ ಟೈಪ್ ಎಲೆಕ್ಟ್ರೋಲೈಟಿಕ್ ಕಾನ್ಸಂಟ್ರೇಷನ್ ಅಲ್ಲಿ ಸೆಕೆಂಡ್ ಟೈಪ್ ವಿತ್ ಟ್ರಾನ್ಸ್ಫರೆನ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಅಯಾನ್ಸ್ ಕ್ಯಾನ್ ಟ್ರಾನ್ಸ್ಫರ್ ಡೈರೆಕ್ಟ್ಲಿ, ಅಲ್ಲಿ ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋಕ್ಕಾಗಿಲ್ಲ. ಇದರಲ್ಲಿ ಅಯಾನ್ಸ್ ಫ್ರಮ್ ಒನ್ ಸೊಲ್ಯೂಷನ್ ಟು ಅನದರ್ ಸೊಲ್ಯೂಷನ್ ಟ್ರಾನ್ಸ್ಫರ್ಸ್ ಡೈರೆಕ್ಟ್ಲಿ, ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರುತ್ತೆ. ಮತ್ತು ಅಯಾನ್ಸ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಅಯಾನ್ಸ್ ಟ್ರಾನ್ಸ್ಫರ್ ಆಗ್ತಿದ್ದಾವಲ್ಲ, ಅದಕ್ಕೆ ನಾವು ಇಲ್ಲಿ ಒಂದು ಟರ್ಮ್ ಆ್ಯಡ್ ಆಗುತ್ತೆ ಟಿ ಅಂತ. ಸೊ ಟಿ ಅಂತ ಅಂದರೆ ಟ್ರಾನ್ಸ್ಪೋರ್ಟ್ ನಂಬರ್. ಟ್ರಾನ್ಸ್ಪೋರ್ಟ್ ನಂಬರ್ ಅಂದರೆ ಏನು ಅಂದರೆ, ಸೊ ಅದು ಮೂಮೆಂಟ್ ಆಫ್ ಅಯಾನ್ ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ ಟ್ರಾನ್ಸ್ಪೋರ್ಟ್ ನಂಬರ್ ಅಂತಾರೆ. ಸೊ ಇಲ್ಲಿ ಅಯಾನ್ಸ್ ಮೂವ್ಮೆಂಟ್ ಆಗ್ತಿದ್ದಾವೆ ಡೈರೆಕ್ಟಾಗಿ, ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ನಂಬರ್ ಅಂತ ಒಂದು ಟರ್ಮ್ ಆ್ಯಡ್ ಮಾಡಿದ್ವಿ. ಸೊ ಅಷ್ಟೇ, ಒಂದು ಟ್ರಾನ್ಸ್ಪೋರ್ಟ್ ನಂಬರ್ ಒಂದೇ ಆ್ಯಡ್ ಆಗೋದು, ಟಿ ಮೈನಸ್, ಇದರಲ್ಲೂ ಟಿ ಮೈನಸ್ ಎಲ್ಲ ಸೇಮ್ ಇರುತ್ತೆ. ಆರ್ ಟಿ ಬೈ ಎಫ್ ಲ್ಯಾನ್ A1 ಆರ್ ಟಿ ಬೈ ಎಫ್ ಲ್ಯಾನ್ A2 ಸೇಮ್ ಇರುತ್ತೆ. ಟ್ರಾನ್ಸ್ಪೋರ್ಟ್ ನಂಬರ್ ಒಂದು ಆ್ಯಡ್ ಆಗುತ್ತೆ, ಯಾಕಂದರೆ ಅಯಾನ್ಸ್ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗ್ತಿದ್ದಾವೆ. ಸೇಮ್ ಅದೇ ಪ್ಲಾಟಿನಮ್ H2 HCl A1 HCl A2. ಸೊ ಟೂ ಡಿಫ್ರೆಂಟ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್, ಸೇಮ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಆಫ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಕನ್ಫ್ಯೂಸ್ ಆಗಬಾರ್ದು, ಸೇಮ್ ಸೊಲ್ಯೂಷನ್ ಇರುತ್ತೆ ಬಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್ ಇನ್ ಕಾಂಟ್ಯಾಕ್ಟ್ ವಿತ್ HCl ಸೊಲ್ಯೂಷನ್. ನಾವು ತಗೊಳೋದು ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡು, ಕಾಂಟ್ಯಾಕ್ಟಲ್ಲಿ ಇರೋದು HCl ಸೊಲ್ಯೂಷನ್. ಸೊ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ಟಿ ಮೈನಸ್ ಒಂದು ಟರ್ಮ್ ಆ್ಯಡ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ನೆಟ್ ಗೇನ್ ಆಫ್ H ಪ್ಲಸ್ ಆ್ಯಂಡ್ Cl ಮೈನಸ್ ಅಯಾನ್ ಇಸ್ ಈಕ್ವಲ್ ಟು ಟಿ ಮೈನಸ್. ರೈಟ್ ಹ್ಯಾಂಡ್ ಎಲೆಕ್ಟ್ರೋಡಲ್ಲಿ ನೆಟ್ ಲಾಸ್ ಆಫ್ H ಪ್ಲಸ್ ಮೈನಸ್ Cl ಮೈನಸ್ ಅಯಾನ್ ಇಸ್ ಈಕ್ವಲ್ ಟು ಟಿ ಮೈನಸ್. ಏನೂ ಇಲ್ಲ, ಇದಕ್ಕೆಲ್ಲ ಏನು ಕನ್ಫ್ಯೂಸ್ ಆಗಬೇಡ್ರಿ, ಬರೀ ಟಿ ಮೈನಸ್ ಅಂತ ಒಂದು ಟರ್ಮ್ ಆ್ಯಡ್ ಆಗುತ್ತೆ. ಇವಾಗ ಇಲ್ಲಿ ಫಸ್ಟಲ್ಲಿ ಮಾಡಿದ್ವಲ್ಲ ವಿತ್ ಟ್ರಾನ್ಸ್ಫರೆನ್ಸಲ್ಲಿ ಬರೀ ಆರ್ ಟಿ ಬೈ ಎಫ್ ಲ್ಯಾನ್ A1 ಇತ್ತು, ಇಲ್ಲಿ ಟಿ ಮೈನಸ್ ಒಂದು ಆ್ಯಡ್ ಆಗಿ ಸೇಮ್ ಆ ಥರನೇ ಟಿ ಮೈನಸ್ ಆರ್ ಟಿ ಬೈ ಎಫ್ ಲ್ಯಾನ್ A1 ಟಿ ಮೈನಸ್ ಆರ್ ಟಿ ಬೈ ಎಫ್ ಲ್ಯಾನ್ A2. ಸೊ ಕಾಮನ್ ಏನಾಗುತ್ತೆ, ಟಿ ಮೈನಸ್ ಆರ್ ಟಿ ಬೈ ಎಫ್ ಕಾಮನ್ ಆಗುತ್ತೆ, ಆಮೇಲೆ ಎಲ್ಲ ಸೇಮ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಟಿ ಮೈನಸ್ ಒಂದು, ಟಿ ಮೈನಸ್ ಫುಲ್ ಸೇಮ್ ಎಲ್ಲ. ಇಷ್ಟು
So this is the EMF of cell with transference. T minus transport number, F is Faraday's constant. Faraday constant value 96,500 ಇರುತ್ತೆ. It's about concentration cells. ಕಾನ್ಸಂಟ್ರೇಷನ್ ಸೆಲ್ಸ್ ಬಗ್ಗೆ ಇಷ್ಟು. ಕಾನ್ಸಂಟ್ರೇಷನ್ ಸೆಲ್ಸ್ ಅಲ್ಲಿ 2 ಟೈಪ್: ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್, ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್. ಮತ್ತೆ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ಸ್ ಅಲ್ಲಿ 2 ಟೈಪ್: ವಿತ್ ಟ್ರಾನ್ಸ್ಫರೆನ್ಸ್, ವಿಥೌಟ್ ಟ್ರಾನ್ಸ್ಫರೆನ್ಸ್. ಸೊ ವಿತ್ ಟ್ರಾನ್ಸ್ಫರೆನ್ಸ್ ಇದ್ದಾಗ ಟಿ ಮೈನಸ್ ನ ಟ್ರಾನ್ಸ್ಪೋರ್ಟ್ ನಂಬರ್ 1 ತಗೊಂತೀವಿ. ವಿಥೌಟ್ ಟ್ರಾನ್ಸ್ಫರೆನ್ಸ್ ಇದ್ದಾಗ ಟಿ ಮೈನಸ್ ಇರಲ್ಲ, ಬರೀ RT/F ಲ್ಯಾನ್ ಇಷ್ಟೇ ಇರುತ್ತೆ. ಸೊ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ ಅಂದರೆ ಅದರಲ್ಲಿ ಸೇಮ್ ಎಲೆಕ್ಟ್ರೋಡ್ ತಗೊಂತೀವಿ, ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಎಲೆಕ್ಟ್ರೋಲೈಟ್ ಅಲ್ಲಿ ಸೇಮ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಬಟ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾನ್ಸಂಟ್ರೇಷನ್ ಸೆಲ್ಸ್. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ EMF ಮೆಜರ್ಮೆಂಟ್ ಅಂತ ಇದೆ. ಸೊ ಫಸ್ಟ್ ಒಂದು ಡಿಟರ್ಮಿನೇಷನ್ ಆಫ್ pH ಆಫ್ ಸೊಲ್ಯೂಷನ್ ಯೂಸಿಂಗ್ ಗ್ಲಾಸ್ ಎಲೆಕ್ಟ್ರೋಡ್. ಸೊ ಗ್ಲಾಸ್ ಎಲೆಕ್ಟ್ರೋಡ್ ಬಗ್ಗೆ ಮುಂದೆನೇ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ. ಸೊ ಇವಾಗ ಫುಲ್ ಎಕ್ಸ್ಪೆರಿಮೆಂಟ್ ಹಿಂಗಿರುತ್ತೆ. EMF pH ಮೆಜರ್ ಮಾಡುವಾಗ ಹೆಂಗೆ ಸೆಟಪ್ ಇರುತ್ತೆ, ಎಕ್ಸ್ಪೆರಿಮೆಂಟ್ ಸೆಟಪ್. ಸೊ ರೆಫರೆನ್ಸ್ ಎಲೆಕ್ಟ್ರೋಡ್ ತಗೊಳ್ತೀವಿ ತಾನೆ. ರೆಫರೆನ್ಸ್ ಎಲೆಕ್ಟ್ರೋಡ್ ಅಂದರೆ ಏನು? ಅದು ತಗೊಂಡು ಅದರಿಂದ ಹೆಲ್ಪಿಂದ ಬೇರೆದು EMF ಮೆಜರ್ ಮಾಡ್ಕೋಬಹುದು. ಅದಕ್ಕೆ ರೆಫರೆನ್ಸ್ ಅನ್ನತ್ತಾನೆ, ಅದಕ್ಕೆ ರೆಫರೆನ್ಸ್ ಎಲೆಕ್ಟ್ರೋಡಿಗೆ. ಸೊ ಈ ಗ್ಲಾಸ್ ಎಲೆಕ್ಟ್ರೋಡ್ ಇದು. ಸೊ ದಟ್ ಈಸ್ ಕನೆಕ್ಟೆಡ್ ಟು ರೆಫರೆನ್ಸ್ ಎಲೆಕ್ಟ್ರೋಡ್. ದಿಸ್ ಈಸ್ ದ ಫುಲ್ ಎಕ್ಸ್ಪೆರಿಮೆಂಟ್ ಸೆಟಪ್ ಫಾರ್ ಮೆಜರಿಂಗ್ ದ pH. ಸೊ pH ಅಂದರೆ ಏನು? ನೆಗೆಟಿವ್ ಲಾಗರಿಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಲಾಸ್ಟ್ ಕ್ಲಾಸಲ್ಲಿ ಗ್ಲಾಸ್ ಎಲೆಕ್ಟ್ರೋಡ್ ಅಂದರೆ ಯಾಕೆ ತಗೊತಾರೆ ಅಂತ ಅಂದರೆ ಹೇಳಿದ್ದೆ. ಸೊ ಯಾಕಂದರೆ ವೆನ್ ಎವರ್ ದ 2 ಸೊಲ್ಯೂಷನ್ಸ್ ಆಫ್ ಡಿಫ್ರೆಂಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇರೋದು, 2 ಸೊಲ್ಯೂಷನ್ ಆರ್ ಕಾಂಟ್ಯಾಕ್ಟ್ ವಿತ್ ವೆರಿ ಥಿನ್ ಮೆಂಬ್ರೇನ್ ಆಫ್ ಗ್ಲಾಸ್, ದೆನ್ ಅದರಲ್ಲಿ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅರೈಸ್ ಆಗುತ್ತೆ. ಸೊ ಅದಕ್ಕೆ ನಾವು ಗ್ಲಾಸ್ ಎಲೆಕ್ಟ್ರೋಡ್ನ ತಗೊಂಡು pH ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ನಾವು ಫಸ್ಟ್ ಪೊಟೆನ್ಷಿಯಲ್ನ ಮೆಜರ್ ಮಾಡ್ತೀವಿ. ಅದು ಹೆಲ್ಪಿಂದ ಒಂದು ಈಕ್ವೇಷನಲ್ಲಿ ಅದು ಹಾಕಿ pHನ ನಾವು ಡಿಟರ್ಮೈನ್ ಮಾಡ್ಬೋದು. ಸೊ ನೆಕ್ಸ್ಟ್ pHದು ಫಾರ್ಮುಲಾ ಬರುತ್ತೆ, EMFದು ಮೆಜರ್ ಮಾಡಿ. ಸೊ pH ಒಂದು ಫಾರ್ಮುಲಾ ಇರುತ್ತೆ, ಅದರಲ್ಲಿ EMFದು ವ್ಯಾಲ್ಯೂ ಹಾಕಿದ್ರೆ ನಮಗೆ pH ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಗ್ಲಾಸ್ ಎಲೆಕ್ಟ್ರೋಡು, pH ಹೆಂಗೆ ಮೆಜರ್ ಮಾಡ್ಬೋದು ಅಂತ ನೋಡಿ. ಸೊ ಕ್ಯಾಲ್ಯುಮಲ್ ಎಲೆಕ್ಟ್ರೋಡಲ್ಲಿ ಏನಿರುತ್ತೆ? ಮರ್ಕ್ಯೂರಿಯಸ್ ಕ್ಲೋರೈಡ್ ಇರುತ್ತೆ, ಅದನ್ನು ಕ್ಯಾಲ್ಯುಮಲ್ ಅಂತಾರೆ. ಸೊ ಮರ್ಕ್ಯೂರಿ ಎಲೆಕ್ಟ್ರೋಡ್, ಪ್ಲಾಟಿನಮ್ ವೈರ್, KCl ಸೊಲ್ಯೂಷನ್. ಸೊ ನ್ಯಾರೋ ಸೈಡ್ ಟ್ಯೂಬ್ ಏನಾಗುತ್ತೆ? ಸಾಲ್ಟ್ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸಾಲ್ಟ್ ಬ್ರಿಡ್ಜಿಂದ ನಾವು ಇಲ್ಲಿ ಬೇರೆ ಸೊಲ್ಯೂಷನ್ನ ಡಿಟೈನ್. ಸೊ ಇದಿದೆಯಲ್ಲ, ಈ ಸೊಲ್ಯೂಷನ್ ಅನ್ನೋನ್ pH. ನಾವು ಇವಾಗ ಯಾವ ಸೊಲ್ಯೂಷನ್ದು pH ತೊಗೊಳ್ತೀವಿ ಆ ಸೊಲ್ಯೂಷನ್ನ ಇಲ್ಲಿ ಬೀಕರಲ್ಲಿ ಹಾಕ್ತೀವಿ, ಗ್ಲಾಸ್ ಎಲೆಕ್ಟ್ರೋಡ್ನ ಇಲ್ಲಿ ಡಿಪ್ ಮಾಡ್ತೀವಿ. ಸೊ ಗ್ಲಾಸ್ ಎಲೆಕ್ಟ್ರೋಡ್ ಏನಿರುತ್ತೆ? ಬಲ್ಬ್ ಶೇಪಲ್ಲಿ ಇರುತ್ತೆ ಅಂತ ಹೇಳಿದ್ದಾನೆ. ಸೊ ಇದೆ ಫುಲ್ ವೈಡ್ ಆಗಿ ಡಯಾಗ್ರಾಮ್ ಇಲ್ಲ, ಬರೀ ಬಲ್ಬ್ ಶೇಪಲ್ಲಿ ಗ್ಲಾಸ್ ಎಲೆಕ್ಟ್ರೋಡ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇದ್ರ ಒಳಗೆ 0.1 ಮೋಲಾರ್ HCl ಸೊಲ್ಯೂಷನ್ ಇರುತ್ತೆ. ಯಾಕೆ HCl ಸೊಲ್ಯೂಷನ್ ಇರುತ್ತೆ ಅಂದರೆ ಇಟ್ ಗಿವ್ಸ್ ಕಾನ್ಸ್ಟೆಂಟ್ H+ ಅಯಾನ್. ಸೊ ಕಾನ್ಸ್ಟೆಂಟ್ H+ ಅಯಾನ್ ಇರಲೇಬೇಕು ತಾನೆ pH ಬೇಕು ಅಂದರೆ. ಸೊ ದಿಸ್ ಈಸ್ ಅಬೌಟ್ ಎಕ್ಸ್ಪೆರಿಮೆಂಟ್ ಸೆಟಪ್. ನೆಕ್ಸ್ಟ್ ಮುಂದೆ ಇಕ್ವೇಷನ್ ಏನು ಬರುತ್ತೆ ಅಂತ ನೋಡೋಣ. ಸೇಮ್ ಗ್ಲಾಸ್ ಎಲೆಕ್ಟ್ರೋಡಲ್ಲಿ ಏನೇನು ಹೇಳಿದ್ವಿ ಫುಲ್ ಅದೇನೆ. ಸೆಲ್ ರೆಪ್ರೆಸೆಂಟೇಷನ್ ಏನಿರುತ್ತೆ? ಪ್ಲಾಟಿನಮ್ ವೈರ್, HCl ಸೊಲ್ಯೂಷನ್ ಗ್ಲಾಸ್ ಎಲೆಕ್ಟ್ರೋಡಲ್ಲಿ ಇರುತ್ತೆ. ಸೊ ಗ್ಲಾಸಿಂದ ಸಪ್ರೇಟ್ ಆಗಿ ಎಕ್ಸ್ಪೆರಿಮೆಂಟಲ್ ಸೊಲ್ಯೂಷನ್ ನಾವು ತಗೊಂಡಿದ್ವಲ್ಲ ಅದು KCl, HCl, ಇದು ಕ್ಯಾಲ್ಯುಮಲ್ ಎಲೆಕ್ಟ್ರೋಡ್. ಸೊ ಡಿಟರ್ಮೈನ್ pH ಆಫ್ ದ ಸೊಲ್ಯೂಷನ್ ಡಿಟರ್ಮೈನ್ ಮಾಡೋಕ್ಕೆ ಏನು ಮಾಡ್ತೀವಿ? ಅದು ಗ್ಲಾಸ್ ಎಲೆಕ್ಟ್ರೋಡ್ ಇದೆಯಲ್ಲ, ಯಾವ ಸೊಲ್ಯೂಷನ್ದು pH ನಾವು ಡಿಟರ್ಮೈನ್ ಮಾಡಬೇಕು ಅದರಲ್ಲಿ ನಾವು ಡಿಪ್ ಮಾಡ್ತೀವಿ. ನೆಕ್ಸ್ಟ್ ಅದು ನಾವು ಕ್ಯಾಲ್ಯುಮಲ್ ಎಲೆಕ್ಟ್ರೋಡಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಅದೆಲ್ಲ ಕನೆಕ್ಷನ್ ಮಾಡಿದ್ಮೇಲೆ ಸೆಲ್ ರೆಪ್ರೆಸೆಂಟೇಷನ್ ಹಿಂಗಾಗುತ್ತೆ. ಇದು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ನಾವು EMF ಡಿಟರ್ಮೈನ್ ಮಾಡಬೇಕು. ಸೊ EMF ವ್ಯಾಲ್ಯೂನೇ ನಾವು pHಗೆ ಹಾಕೋದು. ಸೊ ಫಸ್ಟ್ EMF ಆಫ್ ದ ಕ್ಯಾಲ್ಯುಮಲ್ ಎಲೆಕ್ಟ್ರೋಡ್ ಗೊತ್ತಿರುತ್ತಾ? ಆ EMF ಇಂದ ಕ್ಯಾಲ್ಯುಮಲ್ ಎಲೆಕ್ಟ್ರೋಡ್ದು ಗೊತ್ತಿರುತ್ತಲ್ಲ, ಅದ್ರದ್ದು ಹೆಲ್ಪಿಂದ ನಾವು EMF ಆಫ್ ಗ್ಲಾಸ್ ಎಲೆಕ್ಟ್ರೋಡ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸಿನ್ಸ್ ದ ಪೊಟೆನ್ಷಿಯಲ್ ಆಫ್ ಕ್ಯಾಲ್ಯುಮಲ್ ಎಲೆಕ್ಟ್ರೋಡ್ ಇಸ್ ನೌನ್, ಸೊ ಗ್ಲಾಸ್ ಎಲೆಕ್ಟ್ರೋಡ್ ನಾವು ಅದರಿಂದ ಡಿಟರ್ಮೈನ್ ಮಾಡ್ತೀವಿ. ನೆಕ್ಸ್ಟ್ ಅದು ಸೇಮ್ ಫಾರ್ಮುಲಾಗೆ ಹಾಕಿ. ಸೊ E0G ಏನಿರುತ್ತೆ? ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಇದು ಕಾನ್ಸ್ಟೆಂಟ್ ಇರುತ್ತೆ.
ಸೊ ಇದು ಫಸ್ಟಲ್ಲೇ ಡಿಟರ್ಮೈನ್ ಮಾಡಿ ಕೊಟ್ಟಿರ್ತಾರೆ. ಅದೂ ಹೆಂಗೆ ಡಿಟರ್ಮೈನ್ ಮಾಡಿರ್ತಾರೆ ಅಂದರೆ, ಅದು ಫಸ್ಟ್ ನೌನ್ ಸೊಲ್ಯೂಷನ್ ಇರುತ್ತಲ್ಲ, ಇವಾಗ ಸೊಲ್ಯೂಷನ್ದು pH ನಮಗೆ ಗೊತ್ತಿರಬೇಕು. ಆ ಸೊಲ್ಯೂಷನ್ನ ಗ್ಲಾಸ್ ಎಲೆಕ್ಟ್ರೋಡಿಗೆ ಡಿಪ್ ಮಾಡಿ ಇನರ್ಟ್ ಜಿನ ನಾವು ಫಸ್ಟ್ ಡಿಟರ್ಮೈನ್ ಮಾಡ್ತೀವಿ. ಅದು ಕೊಟ್ಟಿರ್ತಾರೆ, ಇನರ್ಟ್ ಜಿ ವ್ಯಾಲ್ಯೂ ಕಾನ್ಸ್ಟೆಂಟು. ಸೊ EMF ದ ಸೆಲ್ ಫಾರ್ಮ್ಡ್ ಏನಾಗುತ್ತೆ ಅಂದರೆ, E cell is equal to EG. EG ಅಂದರೆ ಗ್ಲಾಸ್ ಎಲೆಕ್ಟ್ರೋಡ್, EMF ದ ಗ್ಲಾಸ್ ಎಲೆಕ್ಟ್ರೋಡ್ ಮೈನಸ್ EMF ದ ಕ್ಯಾಲಮಲ್ ಎಲೆಕ್ಟ್ರೋಡ್. ಸೊ E cell is equal to EG ಅಂದರೆ ಏನು? ಸೊ ಇಲ್ಲಿ ನೋಡಿ, ಈ ಫುಲ್ ಸೆಲ್ ನಾವು ಕನೆಕ್ಟ್ ಮಾಡ್ತೀವಲ್ಲ, ಗ್ಲಾಸ್ ಎಲೆಕ್ಟ್ರೋಡ್ ಮತ್ತು ಕ್ಯಾಲಮಲ್ ಎಲೆಕ್ಟ್ರೋಡ್ ಆದಮೇಲೆ ಇದು EG ಮೈನಸ್ ಈ ಕ್ಯಾಲಮಲ್. ಸೊ EG ಅಂದರೆ ಏನು? EG ಅಂದರೆ ಗ್ಲಾಸ್ ಎಲೆಕ್ಟ್ರೋಡ್ ಯಾವಾಗ ಹೇಳಿದ್ದೆ, E0G ಪ್ಲಸ್ 0.0591 ಲಾಗ್ pH. ಸೊ ಲಾಗ್ pH ಅಂದರೆ ಏನು? ಲಾಗ್ H ಪ್ಲಸ್. ಲಾಗ್ H ಪ್ಲಸ್ ಅಂದರೆ pH ಅಂದರೆ ಏನು? ನೆಗೆಟಿವ್ ಲಾಗರಿಥಮ್ ಆಫ್ ಹೈಡ್ರೋಜನ್ ಅಯಾನ್. ಸೊ ಇವಾಗ ಲಾಗ್ H ಪ್ಲಸ್ಸಲ್ಲಿ ನಾವು ಮೈನಸ್ pH ಅಂತ ಆ್ಯಡ್ ಮಾಡಬೇಕು. E0G ಮೈನಸ್ 0.0591 pH. ಸೊ ಇದು pH, ಇದನ್ನೇ ಫಾರ್ಮುಲಾ ಬರೋದು. ಇವಾಗ ಇಲ್ಲಿ ಆ್ಯಡ್ ಮಾಡಿ EGಗೆ. E cell is equal to E0G ಮೈನಸ್ ಮೈನಸ್ 0.0591 pH. ಇವಾಗ ಮೈನಸ್ ಈ ಕ್ಯಾಲಮಲ್. ಸೊ pH ಇಲ್ಲಿದೆ ತಾನೆ, ಅದು pH ಇಲ್ಲಿದೆ. ಸೊ pH ಏನಾಗುತ್ತೆ ಟೋಟಲ್? ಈ ಸೆಲ್ಲು pH ಅಲ್ಲೇ ಇರಲಿ, ಇಲ್ಲಿಗೆ ತಗೋಣ. ಮೈನಸ್ E0G ಪ್ಲಸ್ ಇದು ಈ ಕ್ಯಾಲಮಲ್ ಈ ಸೈಡಲ್ಲಿ ಬಂದರೆ ಏನಾಗುತ್ತೆ? ಸೊ ಪ್ಲಸ್ ಈ ಕ್ಯಾಲಮಲ್ ಈಸ್ ಈಕ್ವಲ್ ಟು ಮೈನಸ್ 0.0591 pH. ಸೊ ಇದು ಈ ಕ್ಯಾಲಮಲ್ ನೆಗೆಟಿವ್ ಆಫ್ ಈ ಕ್ಯಾಲಮಲ್ ಈ ಸೈಡಲ್ಲಿ ಬಂದರೆ ಸೈನ್ ಚೇಂಜ್ ಆಗುತ್ತೆ. ಸೊ pH ಏನಾಗುತ್ತೆ? pH is equal to E cell minus E0G plus E calomel divided by minus of 0.0591. ಸೊ ಈ ಮೈನಸ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ನೆಗೆಟಿವ್ ಕಾಮನ್ ತಗೋಬೇಕು. ನೆಗೆಟಿವ್ ಕಾಮನ್ ತಗೊಂಡು ಏನಾಗುತ್ತೆ, ಇಲ್ಲಿ ಈ ಸೆಲ್ ನೆಗೆಟಿವ್ ಆಫ್ ಈ ಮೈನಸ್ ಈ ಸೆಲ್ ಪ್ಲಸ್ E0G ಮೈನಸ್ ಈ ಕ್ಯಾಲಮಲ್ ಡಿವೈಡೆಡ್ ಬೈ ಮೈನಸ್ 0.059. ಸೊ ಇದು ಕ್ಯಾನ್ಸಲ್ ಆಯಿತು, ನೆಗೆಟಿವ್. ಇವಾಗ ಒಂದು E0G ಪಾಸಿಟಿವ್ ಇರೋದು ಮೈನಸ್ ಈ ಸೆಲ್ ಮೈನಸ್ ಈ ಕ್ಯಾಲಮಲ್ ಎಲೆಕ್ಟ್ರೋಡ್ ಡಿವೈಡೆಡ್ ಬೈ 0.059. ಇದು pH. ಸೊ ಇದೆಲ್ಲ ವ್ಯಾಲ್ಯೂಸ್ ನಾವು ಇಲ್ಲಿ ಹಾಕಿ pHನ ಡಿಟರ್ಮೈನ್ ಮಾಡ್ಬೋದು. ಸೊ ನಿಮಗೆ ಎಕ್ಸಾಮಲ್ಲಿ ಏನಾದರೂ ಪ್ರಾಬ್ಲಮ್ ಕೇಳಿದರೆ ಡೈರೆಕ್ಟ್ ಇದರಿಂದನೇ ಕೇಳ್ತಾರೆ. ಡಿಟರ್ಮೈನ್ ದ pH ಅಂತ ಕೇಳಿ ನಿಮಗೆ ಇದೆಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಡಿಟರ್ಮೈನ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟ್ ಹಿಂಗಿದೆ. ಡೈರೆಕ್ಟ್ ಹಾಕಿ pH ಫಾರ್ಮುಲಾ E0G ಮೈನಸ್ ಈ ಕ್ಯಾಲಮಲ್ ಮೈನಸ್ ಈ ಸೆಲ್ ಡಿವೈಡೆಡ್ ಬೈ 0.0591. ಇದು pH. ಸೊ ಡಿಟರ್ಮಿನೇಷನ್ ಆಫ್ pH ಯೂಸಿಂಗ್ ಗ್ಲಾಸ್ ಎಲೆಕ್ಟ್ರೋಡ್. ಸೊ ನಾವು EMF ಡಿಟರ್ಮೈನ್ ಮಾಡಿ pHನ ಹೆಂಗೆ ಡಿಟರ್ಮೈನ್ ಮಾಡ್ಬೋದು ಗ್ಲಾಸ್ ಎಲೆಕ್ಟ್ರೋಡ್ ಹೆಲ್ಪಿಂದ ಅಂತ, ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ದಿಸ್ ಈಸ್ ಅಬೌಟ್ pH. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಫಸ್ಟ್ ಗ್ಲಾಸ್ ಎಲೆಕ್ಟ್ರೋಡಲ್ಲಿ ಏನೇನು ಹೇಳಿದ್ದೆ ಫುಲ್ ಅದೇ ಇರೋದು.
ಈಕ್ವೇಷನ್ ಹೆಂಗೆ ಬರುತ್ತೆ ಪಿ ಹೆಚ್ ಇಂದು ಅಂತ ಇ ಎಮ್ ಎಫ್ ಮೆಜರ್ ಮಾಡಿ ಪಿ ಹೆಚ್ ಹೆಂಗೆ ಮೆಜರ್ ಮಾಡ್ಬೋದು ಅಂತ ಇದರಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಮಗೆ ಪೊಟೆನ್ಷಿಯಲ್ ಆಫ್ ಕ್ಯಾಲಮಲ್ ಎಲೆಕ್ಟ್ರೋಡ್ ಗೊತ್ತಿರುತ್ತೆ, ಅದನ್ನ ನಾವು ಇ ಎಮ್ ಎಫ್ದು ಗ್ಲಾಸ್ ಎಲೆಕ್ಟ್ರೋಡ್ ಮೆಜರ್ ಮಾಡ್ತೀವಿ ಫಸ್ಟ್. ಆಮೇಲೆ ಆ ಮೆಜರ್ ಮಾಡಿರೋ ವ್ಯಾಲ್ಯೂ E0G ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ, ಮೊದಲಿಂದಾನೇ ಕಾನ್ಸ್ಟೆಂಟ್ ಇರುತ್ತೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ಅದೆಲ್ಲ ವ್ಯಾಲ್ಯೂಸ್ ಈ ಫಾರ್ಮುಲಾಗೆ ಹಾಕಿ ನಾವು ಪಿ ಹೆಚ್ನ ಡಿಟರ್ಮೈನ್ ಮಾಡ್ಬೋದು. ಸೊ ಈ ಸೆಲ್ ದಿಸ್ ಈಸ್ ಆಲ್ ಅಬೌಟ್ ಗ್ಲಾಸ್ ಎಲೆಕ್ಟ್ರೋಡ್. ಸೊ ಇವತ್ತಿಗೆ ಎಷ್ಟು ಸಾಕು. ಸೊ ಇವತ್ತೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಕಾನ್ಸಂಟ್ರೇಷನ್ ಸೆಲ್ಸ್ ಬಗ್ಗೆ. ಅದು ಸೆಕೆಂಡ್ ಟೈಪ್ ಇದೆಯಲ್ಲ ಎಲೆಕ್ಟ್ರೋಲಿಟಿಕ್ ಕಾನ್ಸಂಟ್ರೇಷನ್ ಸೆಲ್, ಅದರದ್ದು ಡಿಸ್ಕಷನ್ನು. ಫಸ್ಟ್ ಟೈಪು ವಿಥೌಟ್ ಟ್ರಾನ್ಸ್ಫರೆನ್ಸ್ ಡಿಸ್ಕಸ್ ಮಾಡಿದ್ವಿ. ವಿಥೌಟ್ ಟ್ರಾನ್ಸ್ಫರೆನ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಟು ಸೊಲ್ಯೂಷನ್ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಸೊ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್ ಇರುತ್ತೆ. ನಾವು ಈಕ್ವೇಷನ್ ಅದು ಕನೆಕ್ಷನ್ ಮಾಡಿ HCl ಸೊಲ್ಯೂಷನ್ನ ಮತ್ತು ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್ ತೊಗೊಂಡು ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್ನ HCl ಸೊಲ್ಯೂಷನಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ 2 HCl ಸೊಲ್ಯೂಷನ್ ಇರುತ್ತೆ, ಅವು ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಸೊ ಲೆಫ್ಟ್ ಹ್ಯಾಂಡಲ್ಲಿ ಇರೋದು ಆ್ಯಕ್ಟಿವಿಟಿ A1 ಮತ್ತು ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಇರೋದು ಆ್ಯಕ್ಟಿವಿಟಿ A2 ಅಂತ ತೊಗೊಂಡು ಸೊ ಇ ಎಮ್ ಎಫ್ ಡಿಟರ್ಮೈನ್ ಮಾಡಿದ್ವಿ. ಸೊ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ದು ಆ್ಯಕ್ಟಿವಿಟಿ A1 ಅಂದರೆ RT/F ln A1, ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ RT/F ln A2, ER minus EL net EMF with when connected to standard hydrogen electrode. ಅದು ಈ ಥರ ಕನೆಕ್ಟೆಡ್ ಬೈ ಸಾಲ್ಟ್ ಬ್ರಿಡ್ಜ್ ಕನೆಕ್ಟ್ ಮಾಡಿದರೆ ಇದು ವಿತ್ ಟ್ರಾನ್ಸ್ಫರೆನ್ಸ್ದು ಇದು T ಮೈನಸ್ ವಿತ್ ಟ್ರಾನ್ಸ್ಫರೆನ್ಸ್ ಇದು. ಸೊ ಇದೇ ಸೇಮ್ ಈಕ್ವೇಷನ್ ಅದೇ ಅಲ್ಲ, T ಮೈನಸ್ ಇರಲ್ಲ ಅಷ್ಟೇ. ವಿಥೌಟ್ ಟ್ರಾನ್ಸ್ಫರೆನ್ಸಲ್ಲಿ T ಮೈನಸ್ ಇರಲ್ಲ. ನೆಕ್ಸ್ಟ್ ವಿತ್ ಟ್ರಾನ್ಸ್ಫರ್ಸ್ನಲ್ಲಿ T ಮೈನಸ್ ಹಾಕ್ತೀವಿ, ಯಾಕಂದರೆ ಅಯಾನ್ ಮೂಮೆಂಟ್ ಡೈರೆಕ್ಟಾಗಿ ಆಗ್ತಾ ಇರುತ್ತೆ, ಅದಕ್ಕೆ T ಮೈನಸ್ ಯೂಸ್ ಮಾಡ್ತೀವಿ. ಸೊ T ಮೈನಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ನಮ್ಮ ಅಯಾನ್ಸ್ ಯಾವ ಮೂವ್ ಆಗೋದು, ಎಲೆಕ್ಟ್ರಾನ್ಸೇ ತಾನೇ ಮೂವ್ ಆಗೋದು. ಸೊ ಎಲೆಕ್ಟ್ರಾನ್ಸಿಗೆ ಚಾರ್ಜ್ ಏನೋ ಇರುತ್ತೆ, ನೆಗೆಟಿವ್ ಚಾರ್ಜ್. ಸೊ T ಮೈನಸ್ ಅಂತ ಯೂಸ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ನಂಬರ್ RT/F. ಸೊ ದಿಸ್ ಇಸ್ ವಿತ್ ಟ್ರಾನ್ಸ್ಫರೆನ್ಸ್, ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ವಿತ್ ಟ್ರಾನ್ಸ್ಫರೆನ್ಸ್. ಸೊ ಇವತ್ತಿನ ಕ್ಲಾಸು ಪಿ ಹೆಚ್, ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಸರಿ, ಥ್ಯಾಂಕ್ ಯು.